ಅಲ್ಲಿ ಚಿದಂಬರ ದೀಕ್ಷಿತರು ಅಂತ ಒಬ್ಬ ಸ್ವಾಮಿಗಳಿದ್ರು. ಆ ಸ್ವಾಮಿಗಳಿಗೆ ಎಂಥ ಶಕ್ತಿ ಇತ್ತು ಅಂದರೆ, ಕೊಟ್ರೆ ವರ, ಇಟ್ರೆ ಶಾಪ. ಇಂಥ ಸ್ವಾಮಿಗಳು ಅವರು. ಅವ್ರ ಹತ್ರ ಇಬ್ರು ಗಂಡ ಹೆಂಡತಿ, ಮದುವೆಯಾಗಿ 10 ವರ್ಷ ಆಗಿತ್ತು ರೀ. ಆಗಿರ್ಲಿಲ್ಲ ರೀ ಅವ್ರಿಗೆ. ಏನಾಗಿರ್ಲಿಲ್ಲ ನೋಡ್ರಿ, ಎಷ್ಟು ಶಾಣೆ ಅದಿರಿ ನೋಡ್ರಿ. ಮದುವೆಯಾಗಿ 10 ವರ್ಷ ಆದರೂ ಆಗಿರಲಿಲ್ಲ. ಏನಾಗಿರಲಿಲ್ಲ ಅಂದ್ರೆ ಮಕ್ಕಳಾಗಿರಲಿಲ್ಲ ಅಂತ ನಿಮ್ಮ ತಲೆಯಾಗ ತುಂಬ್ಯಾರ್ರಿ. ಹಂಗೆ ಮನಿ ಆಗಿರಲಿಲ್ಲ ಅಂತ ಐತೇನ್ರಿ? ಇಲ್ಲ ರೀ. ನೌಕರಿ ಆಗಿರಲಿಲ್ಲ ಅಂತ ಯಾಕೆ ತಿಳ್ಕೊಲಿಲ್ಲ ನೀವು? ಮದುವೆಯಾಗಿ 10 ವರ್ಷ ಆದರೂ ಆಗಿರಲಿಲ್ಲ ಅಂದ್ರೆ ಮಕ್ಕಳ ಆಗಿರಲಿಲ್ಲ ರೀ ಆಚಾರ ಅಂತ ನೀವು ತಿಳ್ಕೊತೀರಿ. ಭಾಳ ಬರೋಬ್ಬರ, ಭಾಳ ಶಾಣೆ ಅದ ರೀ ನೀವು. ಮದುವೆಯಾಗಿ 1 ವರ್ಷಕ್ಕೆ ಬೀಗ್ರು ಬೀಜರು ಎಲ್ಲ ಕೇಳಾಕತ್ತಾರ. ಬೀಗ್ರು ಬರೋಬ್ಬರ ಐತ್ರಿ. ಬೀಜರು ಅಂದ್ರೆ ಯಾರು ರೀ? ಬೀಗರು ಬೀಜರು ಅಂತಾರೆ, ಗೊತ್ತದ? ಬೀಗ್ರು ಅಂದ್ರೆ ಬರೋಬ್ಬರ ಅದ. ಬೀಜರು ಅಂದ್ರೆ ಯಾರು? ಮದುವೆಯಾಗಿ 10 ರೂಪಾಯಿ ಏರಿ ಹಾಕಿ 20 ರೂಪಾಯಿ ಸಜ್ಜಕ ಜಡ್ಜ್ ಹೋಗ್ತಾರಲ್ಲ, ಬೀಜರು. ಅವ್ರ ಬಗ್ಗೆ ಮಾತಾಡೋದು ಬೇಡ್ರಿ. ಅವರೆಲ್ಲರೂ ಗಂಡ ಹೆಂಡತಿಗೆ ಏನು ಕೇಳ್ತಾರೆ? ಸುದ್ದಿಲ್ಲನ? ಏನು ಕೇಳ್ತಾರೆ? ಸುದ್ದಿಲ್ಲನ ಅಂದ ಗಂಡ ಹೆಂಡತಿನ ಮುದ್ದಿನ ಮಾಡಿ ಹೋಗೋದು ಬಿಡ್ತೀರಿ ನೀವು. ಮದುವೆಯಾಗಿ 1 ವರ್ಷಕ್ಕೆ ನಿಮಗೆ ಸುದ್ದಿ ಕೊಡ್ಬೇಕ್ರಿ ನಾವು. ಅಂದ್ರೆ ಸಮಾಜದೊಳಗೆ ಭಾಳ ನಮ್ಮ ಕುಟುಂಬ ಬೆಳಗ್ಗೆ ಬಿಡ್ತು ನೋಡ್ರಿ, ನಮ್ಮ ಜ್ಯೋತಿ ಬೆಳಗ್ಗೆ ನೋಡ್ರಿ ಅಂತ ಭಾಳ ಮಂದಿ ಹೇಳೋದು ಕೇಳ್ತೀವಿ. ಈ ಇಬ್ಬರು ಗಂಡ ಹೆಂಡತಿ ಮದುವೆಯಾಗಿ 10 ವರ್ಷ ಆದರೂ ಆಗಿರಲಿಲ್ಲ. ಏನಾಗಿರಲಿಲ್ಲ ಅಂದ್ರೆ ನೀವು ಹೇಳಿದ್ರಿ ಮಕ್ಕಳಾಗಿರಲಿಲ್ಲ. ಕರೆಕ್ಟ್ ಐತಿ, 100ಕ್ಕೆ 100 ಮಾರ್ಕ್ಸ್ ನಿಮಗೆ. ಅವ್ರಿಗೆ ಮಕ್ಕಳಾಗಿರಲಿಲ್ಲ. ಗರುಡ ಪುರಾಣದೊಳಗೆ ಒಂದು ಮಾತು ಬರ್ತೈತಪ್ಪ. ಏನಂತ ಬರ್ತೈತಿ? ಅಪುತ್ರಸ್ಯ ಗತಿರ್ನಾಸ್ತಿ. ಮಕ್ಕಳಿರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ. ಅಪುತ್ರಸ್ಯ ಗತಿರ್ನಾಸ್ತಿ. ವೇದಿಕೆ ಮೇಲೆ ಕುಂತವ್ರು ನಾವು ಹಿಂಗೆ ಹೇಳ್ಕೊತ ಹೋದ್ವಿ. ನೀವು ಆ ಕಿವಿ ಗಡ್ಡಿಯಿಂದ ಈ ಕಿವಿ ಗಡ್ಡಿಗೆ ಇವತ್ತಿ ಪಟ ಪಡ್ಕೊಂಡು ನೀವು ಕೇಳ್ಕೊತ ಹೋದ್ರಿ. ಮಕ್ಕಳು ಇರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ಏನಾದರೂ ನೀವು ಅರ್ಥ ಮಾಡಿದ್ರಿ ಅಂದರೆ, ವೇದಿಕೆ ಮೇಲೆ ನಾವು ಸ್ವಾಮಿಗಳು ಕೂತೀವಲ್ಲ, ನಮ್ಮ ಮಕ್ಕಳ ಇಲ್ಲ, ನಮ್ಮ ಮಕ್ಕಳಿಲ್ಲ ಅಂದ ಮಾತ್ರಕ್ಕೆ ನಮ್ಮ ಮುಕ್ತಿ ಇಲ್ಲ ಅಂತ ಅರ್ಥ ಮಾಡಂಗಿಲ್ಲ. ನೀವು ಇಷ್ಟ ತಿಳ್ಕೊಂಡು ಬಿಡಬೇಕು. ಮಕ್ಕಳು ಇರಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ನಾವು ಅಪಾರ್ಥವಾಗಿ ವ್ಯಾಖ್ಯಾನ ಮಾಡಬಾರ್ದು. ಯಾರು ಗುರುವಿನ ಮಕ್ಕಳಾಗಂಗಿಲ್ಲಲ್ಲ ಅವರಿಗೆ ಮುಕ್ತಿ ಇಲ್ಲ ಅಂತ ಅರ್ಥ ಮಾಡಬೇಕ ಹೊರತಾಗಿ ಮಕ್ಕಳು ಇರಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಆ ಗಂಡ ಹೆಂಡತಿ ಮಕ್ಕಳ ಮಾಡ್ಕೋಬೇಕಾಗಿತ್ತಲ್ಲ, ವಂಶ ಜ್ಯೋತಿ ಬೆಳಗಿಸ್ಬೇಕಾಗಿತ್ತಲ್ಲ. ಯಾರೋ ಹೇಳಿದ್ರು ಅವ್ರಿಗೆ, ಅಲ್ಲಿ ಗುರ್ಲ್ ಹೊಸೂರು ಅಂತ ಒಂದು ಊರೈತಿ, ಸ್ವಾಮಿಗಳು ಅದಾರ, ಅವ್ರ ಹತ್ರ ಹೋಗ್ರಿ, ಆಶೀರ್ವಾದ ಮಾಡ್ರ ಮಕ್ಕಳಕ್ಕವ ಅಂತ ಹೇಳಿದರು. ಇಬ್ಬರು ಗಂಡ ಹೆಂಡ್ತಿ 1 ಡಜನ್ ಬಾಳೆಹಣ್ಣು ತಗೊಂಡು, ಕಾಯಿ ಕರ್ಪೂರ ತಗೊಂಡು ಮಠಕ್ಕೆ ಬರಬೇಕು ಅಂತ ಬಂದರು. ನಿಮಗೊಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಮಠಕ್ಕೆ ಬರುವಾಗ ಸಣ್ಣ ಹುಡುಗರು ಇರುವಂಥ ಮನೆಗೆ ಬರುವಾಗ ನೀವು ಏನಾರು ತೊಗೊಂಡು ಬರ್ಬೇಕ್ರಿ. ನೀವು ಮಠಕ್ಕೆ ಬರುವಾಗ ನೀವು ಯಾಕೆ ಏನಾರು ತೊಗೊಂಡು ಬರ್ಬೇಕಂದ್ರೆ, ಮಠಕ್ಕೆ ಬಂದಿರುವಂಥ ದೂರಿನಿಂದ ಬಂದಿರುವಂಥ ಭಕ್ತರ ಬಾಯಿ ಒಳಗೆ ನಿಮ್ಮ ಮನೆಯಾಗಿನ ಒಂದು ರೊಟ್ಟಿ ಬಿತ್ತು ಅಂದರೆ ಸಾಕ್ಷಾತ್ ಭಗವಂತನ ಬಾಯಾಗ ಬೀಳ್ತೈತೆ ಅನ್ನುವಂಥ ಒಂದು ನಂಬಿಕೆ ಒಳಗೆ ನೀವು ಮಠಕ್ಕೆ ತಂದು ಕೊಡ್ತೀರಿ. ನೀವು ಸಣ್ಣ ಹುಡುಗರು ಇರುವಂಥ ಮನೆಗೂ ಏನಾರು ತೊಗೊಂಡು ಹೋಗ್ಬೇಕ್ರಿ. ನೀವು ಏನೂ ತೊಗೊಂಡು ಹೋಗಲಿಲ್ಲ ಅಂದ್ರೆ, ಮಾಮ ಬಂದಾನೋ ಏನು ತಂದಾನೋ ಹಾಡ ಕೇಳಿರಿಲ್ರಿ. ಮಾಮ ಬಂದಾನೋ ಏನು ತಂದಾನೋ, ಹಂಡೇದಂಥ ಹೊಟ್ಟೆ ಬಿಟ್ಕೊಂಡು ಹಂಗೆ ಬಂದ. ಅದನ್ನೇ ಕಣ್ಣಿಲ್ರಿ ಅಪ್ಪಗಳು ಅಂತೀರೇನು? ಅದನ್ನ ವೇದಿಕೆ ಮೇಲೆ ಅನ್ನಬಾರ್ದು ಅಂತ ಅನ್ಲಿಲ್ಲ ನಾ. ಅದಕ್ಕೆ ಮಾತು ಹಂಡೇದಂಥ ಹೊಟ್ಟೆ ಬಿಟ್ಕೊಂಡು ಹಂಗೆ ಬಂದ. ಸಣ್ಣ ಹುಡುಗರದು ಅಂತಿರ್ತಾರೆ, ಕೇಳಿರೇನ್ರಿ ನೀವು? ಸಣ್ಣ ಹುಡುಗರು ಮನೆಗೂ ಏನಾರು ತೊಗೊಂಡು ಹೋಗ್ಬೇಕು, ಮಠಕ್ಕೂ ಏನಾರು ತೊಗೊಂಡು ಬರ್ಬೇಕ್ರಿ. ನೀವು ಅಲ್ಲಿ ಏನು ಗದ್ಲಾಗದ? ಅಲ್ಲೇನು ಹಿಂದ್ಗಡೆ ಗದ್ಲು ತೊಗೊಂಡು ಹೋಗ್ಬೇಕು ಅನ್ನೆಲ್ಲ. ಇಬ್ಬರು ಗಂಡ ಹೆಂಡತಿ ಅವ್ರು 1 ಡಜನ್ ಬಾಳೆಹಣ್ಣು, ಕಾಯಿ ಕರ್ಪೂರ ಎಲ್ಲ ತೊಗೊಂಡು ಗುರುಲ್ ಹೊಸೂರು ಚಿದಂಬರ ದೀಕ್ಷಿತರ ಹತ್ರ ಬಂದ್ರಿಪ್ಪ. ಇನ್ನೇನು ಮಠದ ಒಳಗೆ ಹೆಜ್ಜೆ ಇಡ್ಬೇಕಂತಿದ್ರು, ಅಲ್ಲಿ ಒಬ್ಬ ಅಜ್ಜ ಕಸ ಹೊಡಿತಿದ್ರಿ. ಅವ 40 ವರ್ಷ ಆತ ಅವ ಕಸನ ಹೊಡೆದಿದ್ರಿ. ಅವ ಆ ಮಠದ ಬಂದವರಿಗೆ ಅನ್ನ ನೀಡೋದು, ಕಸ ಹೊಡಿಯೋದು, ಮುಸುರಿ ತೆಗಿಯೋದು, ಇದನ್ನ ಮಾಡ್ತಿದ್ರಿ ಅವ ಕೆಲಸ. 40 ವರ್ಷ ಆತ ಮಠದಾಗ ಇದು ಕೆಲಸ ಮಾಡ್ತಿದ್ದ. ಇಬ್ಬರು ಗಂಡ ಹೆಂಡತಿ ಬಂದ್ರಲ್ಲ, ಅಪ್ಪ ಅವ್ರು ಎಲ್ಲಿದ್ದಾರ್ರಿ ಅಂದ. ಸುಮ್ಮನೆ ಕುಂಡ್ರಿ, ಬರ್ತಾರೆ ಅಪ್ಪ ಅವ್ರು ಪೂಜೆ ಕೂತಾರ, ಒಳಗೆ ಕುಂಡ್ರಿ ಅಂದ್ರೆ ಆಯ್ತ್ರಿ ಅಂತ ತಿಳ್ಕೊಂಡು ಕೂತ್ರು. ಅಪ್ಪ ಅವ್ರು ಅರ್ಧ ತಾಸು ಆದಮೇಲೆ ಬಂದ್ರು ನೋಡ್ರಿ. ಆ ಕಡೆಯಿಂದ ಚಿದಂಬರ ದೀಕ್ಷಿತರು ಇವರಿಬ್ಬರು ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಯಾರು ನೀವು ಅಂದರು. ಯಪ್ಪ ನಾವು ಇಂಥ ಊರವ್ರಿ, ಇಲ್ಲಿ ಯಾಕೆ ಬಂದಿರಿ ಅಂದರು. ಮದುವೆಯಾಗಿ 10 ವರ್ಷ ಆತ್ರಿ ಅಪ್ಪ ಅವರ, ಮಕ್ಕಳಾಗಿಲ್ರಿ. ನಿಮ್ಮ ಆಶೀರ್ವಾದ ತೊಗೊಂಡ್ರೆ ಮಕ್ಕಳಕ್ಕವಂತ ಭಾಳ ಮಂದಿ ಹೇಳಿದ್ರು, ಅದಕ್ಕೆ ಆಶೀರ್ವಾದ ತೊಗೊಳಕ್ಕೆ ಬಂದೀವಿ. ಹಿಂಗೆ ನೋಡಿದ್ರೆ ಗಂಡ ಹೇಳ್ತೀನಿ, ಈ ಜನ್ಮ ಅಲ್ಲ 7 ಜನ್ಮಕ್ಕೂ ನಿನಗೆ ಮಕ್ಕಳಾಗಂಗಿಲ್ಲ, ಹೋಗಿ ತಂಗಿ ಅಂದರು. ಯಾರಿಗ್ರಿ? ಆ ಗಂಡ ಹೆಂಡತಿ 7 ಜನ್ಮಕ್ಕೆ ನಿನಗೆ ಮಕ್ಕಳಾಗಂಗಿಲ್ಲ ಹೋಗಂದ್ರಲ್ಲ. ಅವ್ರಿಬ್ಬರಿಗೂ ಭಾಳ ಬೇಸರ ಆಗಿಬಿಡ್ತೀರಿ. ಅಳಕತ್ಲ ಹೆಣ್ಮಗಳು.
ಯಾಕಂದ್ರೆ ಎಲ್ಲಿಯೂ ಆಗ್ಲಾರ್ದಂಥದ್ದು ಸ್ವಾಮಿಗಳು ಆಶೀರ್ವಾದ ಮಾಡಿದ್ರೆ, ಗುರುಗಳ ಆಶೀರ್ವಾದ ಮಾಡಿದ್ರೆ, ಯೋಗಿಗಳ ಆಶೀರ್ವಾದ ಮಾಡಿದ್ರೆ ಆಗ್ತಾವಂತ ನಾವು ಕೇಳ್ತೀವಿ. ಅಪ್ಪ ಅವ್ರು ಈ ಜನ್ಮ ಅಲ್ಲ 7 ಜನ್ಮಕ್ಕೂ ಮಕ್ಕಳಾಗಂಗಿಲ್ಲ ಅಂತ ಹೇಳ್ಯಾರಂದ್ರೆ ಇನ್ನೇನೈತ್ರಿ ಜೀವನದಾಗ ಅಂತ ತಿಳ್ಕೊಂಡು ಅಳ್ಕೊಂತ ಹೆಣ್ಮಗಳು ಹೊರಗೆ ಬರಾಕತ್ತಿದಳು. ಇವ ಕಸ ಹೊಡಿತಿದ್ದಲ್ಲ, ಕಸಬರಿಗೆ ಬಿಟ್ಟ, ಅವ ವಿಚಾರ ಮಾಡ್ತಿದ್ದ. 40 ವರ್ಷ ಆಯ್ತು ಭಾಳ ಮಂದಿ ಅಳ್ಕೊಂತ ಮಠಕ್ಕೆ ಬರ್ತಾರ, ಅಜ್ಜಾರ ದರ್ಶನ ತೊಗೊಂಡು ನಕ್ಕೊಂತ ಹೋಗ್ತಾರ. ಇವ್ರು ನಕ್ಕೊಂತ ಬಂದಾರ, ಅಳ್ಕೋತ ಹೊಂಟಾರಲ್ಲ, ಕೇಳೋಣ ಅಂತ ತಿಳ್ಕೊಂಡು ಆ ಕಸಬರಿಗೆ ಹೋಗೋದು ಕೇಳಿದಲ್ಲ. ಯಾಕೆ ಕಳಾಕತ್ತೀವ? ಅಪ್ಪ ಅವ್ರು ಆಶೀರ್ವಾದ ಮಾಡ್ರೆ ಮಕ್ಳು ಅಕ್ಕವಂತ ಬಂದಿದ್ದೀವ್ರಿ. ಗುರುಗಳು ಆಶೀರ್ವಾದ ಮಾಡ್ರೆ ಮಕ್ಳು ಆಗ್ತಾವ. ನಮ್ಮ ಶ್ರೀ ಮುರುಗೇಂದ್ರ ಆಚಾರ್ಯದೊಂದು ಕಥೆ ಅದ. ನಮ್ಮ ಜೈನ ಸಮುದಾಯದ ಒಬ್ಬ ಹೆಣ್ಮಗಳು ನಮ್ಮ ಮಠಕ್ಕೆ ಭಕ್ತರು ಅವರು ಅದಾರಲ್ಲ, ನಮ್ಮ ಊರಿನಲ್ಲಿ ಭಾಳ ಅಂದ್ರೆ ಭಾಳ ಸಂಸ್ಕಾರವಂತ ಊರದು. ಯಾರೋ ಬಂದು ಅಂದರು, ಅಪ್ಪ ಅವ್ರು ಬರೀ ಹೆಣ್ಮಕ್ಳಿಗೆ ಯಾರು ಆಶೀರ್ವಾದ ಮಾಡ್ರಿ. ನಮ್ಮ ಅಜ್ಜಾರ ಹಿಂಗೆ ಸುತ್ತಲೂ ನೋಡಿದ್ರು, ಒಂದು ದೊಡ್ಡ ಬಾಳಿ ಗೊಣಿ ಇತ್ತು. ಇದ್ರಾಗ ಎಷ್ಟು ಬಾಳಿಕಾಯಿ ಬೇಕು ಒಯ್ ತಂಗಿ ಅಂದರು. ನೀವು ಯಾರೇ ಆಗಿದ್ರೆ 4, 8, 1 ಡಜನೋ ಬಾಳೆ ಅಂತ ತೊಗೊಂಡು ಬರ್ತಿದ್ರಿ. ಆ ಹೆಣ್ಮಗಳು ಏನು ಮಾಡಿದ್ಲು ಅಂದ್ರೆ ಒಂದು ಗೊಣಿನ ತೊಗೊಂಡು ಬಂದಳ್ರಿ ಮನೆಗೆ. ತಂಗಿ ವಿಚಾರ ಮಾಡಂದ್ರೆ ನಮ್ಮ ಅಜ್ಜಾರು, ಇಲ್ಲ ನಾ ಇದನ್ನೆಲ್ಲ ನಾನು ಸಾಕಾಗೈತ್ರಿ ಅಪ್ಪ, ಅವ್ರು ಹೆಣ್ಮಕ್ಳು ಹುಟ್ಟು ಸಾಕಾಗೈತಿ, ಗಂಡು ಮಕ್ಕಳನ್ನಾಗಿಲ್ಲ, ನಾವು ಗೊಣಿನ ಒಯ್ತು ಅಂತ ತಿಳ್ಕೊಂಡು ದೊಡ್ಡ ಬಾಳೆ ಗೊಣಿನ ಮನೆಗೆ ಒಯ್ದ್ರಂತೆ. ನೀವು ನಮ್ಮ ಶೇಗುಣಸಿಗೆ ಬಂದು ಕೇಳ್ರಿ, ಭಾಳ ದೂರಿಂದ ನಾನು ಸಿಂಗಾಪುರ ಅಮೇರಿಕಾದ ಕತೆ ಹೇಳಕತ್ತಿಲ್ಲ. ಇಲ್ಲ ನಮ್ಮ ಶೇಗುಣಸಿ ಒಳಗೆ ಜೈನ ಸಮುದಾಯದ ಶಿರುಗುಪ್ಪಿ ಅಂತ ಒಂದು ಮನೆತನದ ಬಂದು ಕೇಳ್ರಿ ನೀವು. ಆ ಬಾಳಿಗೆ ಗೊಣಿನ ಯಾವಾಗ ಒಯ್ದ್ರಲ್ಲ, ಆಶೀರ್ವಾದ ನಮ್ಮ ಅಜ್ಜಾರು ಹಿಂಗೆ ಮಾಡಿದ್ರಲ್ಲ ಮುರುಗೇಂದ್ರ ಅಜ್ಜಾರು, ಅವ್ರ ಮನೆಯೊಳಗೆ ಎಷ್ಟು ನೋಡ್ರಿ ಮಕ್ಳು ಹುಟ್ಟರು, ಎಲ್ಲ ಗಂಡು ಮಕ್ಕಳನ್ನ ಹುಡ್ತಾರೆ. ಇವತ್ತಿಗೂ ಗಂಡು ಮಕ್ಕಳನ್ನ ಹುಟ್ಟದವ್ರ ಮನೆಯೊಳಗೆ, ಹೆಣ್ಮಕ್ಳು ಇಲ್ಲ. ದೀಪಾವಳಿ ಬಂತಂದ್ರೆ ಮತ್ತೆ ಮಗ್ಲಿ ಮನೆಯವ್ರು ಕರೆಸಿ ದೀಪ ಬೆಳಗಿಸ್ಕೊಳತ್ರಿ. ಬರೀ ಮನುಷ್ಯರ್ದು ಅಷ್ಟ ಅಲ್ರಿ, ಆಕಳ ತಂದ್ರೆ ಹೊರಿ ಈತೈತಿ, ಎಮ್ಮಿ ತಂದ್ರೆ ಇವತ್ತಿಗೂ ನಮ್ಮ ಶೇಗುಣಿಸೊಳಗೆ ನೀವು ಬಂದು ನಮ್ಮ ಶೇಗುಣಿಸೊಳಗೆ ಕೇಳ್ಬೋದು. ನಮ್ಮ ಅಜ್ಜಾರು ಅವತ್ತ ಹೇಳಿದ್ರೆ, ನೋಡವ ವಿಚಾರ ಮಾಡುವ, ಬಾಳಿ ಗೊಣಿನ ಒಯ್ಯಾಕತಿ ವಿಚಾರ ಮಾಡಂದಿದ್ರಂತ. ಆಕೆ ತೊಗೊಂಡು ಹೋಗಿದ್ರಲ್ರಿ. ಇವತ್ತು ಪರಿಸ್ಥಿತಿ ಹಂಗಾಯ್ತು, ಎಷ್ಟು ಮಾಡಿದ್ರು ಹೆಣ್ಮಕ್ಳನ್ನ ಇಲ್ಲಲ್ರಿ, ಆರ್ತಿ ಬೆಳಗವ್ರು ಇಲ್ರಿ ಅಪ್ಪಾರ ಅಂತ ತಿಳ್ಕೊಂಡು ಈಗಿನ ನಮ್ಮ ಅಜ್ಜಾರ ಹತ್ರ ಹೋಗಿ ಅಪ್ಪಾರ ಕಾಯಿ ಆಶೀರ್ವಾದ ಮಾಡ್ರಿ ಅಂದಾಗ ನಮ್ಮ ಅಜ್ಜಾರ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರ ಮನೆಯೊಳಗೆ ಹೆಣ್ಣು ಮಗು ಹುಟ್ಟ್ಯದ. ಈಗದು ಎಷ್ಟು ವಿಶೇಷ ನೋಡ್ರಿ. ಗುರು ಒಮ್ಮೆ ಆಶೀರ್ವಾದ ಮಾಡಿಬಿಟ್ಟ ಅಂದ್ರೆ ಏನೆಲ್ಲ ಆಗಿಬಿಡ್ತದೆ ಅದು. ಪಂಗುಂ ಲಂಘಯತೆ ಗಿರಿಂ ಮೂಕಂ ಕರೋತಿ ವಾಚಾಲ. ಮೂಕ ಮಾತಾಡಕತ್ತಾನ, ಕಾಲಿರ್ಲಾರ್ದವ ಹಿಮಾಲಯ ಪರ್ವತವನ್ನು ಹತ್ತುತ್ತಾನ. ಯಾವಾಗ ಹತ್ತಾನ? ಗುರು ಆಶೀರ್ವಾದ ಮಾಡಿದಾಗ. ಗುರು ಯಾವಾಗ ಆಶೀರ್ವಾದ ಮಾಡ್ತಾನ? ನೀವು ಸೇವಾ ಮಾಡಿದಾಗ ಮಾಡ್ತಾನೆ. ಅವ ಕಸಬರಿಗೆ ಹೋಗೋದು ಕೇಳಿದಲ್ಲ, ಯಾಕೆ ಕಳಕತ್ತೀವ? ಅಪ್ಪ ಅವ್ರು ಆಶೀರ್ವಾದ ಮಾಡ್ರಿ ಮಕ್ಕಳಕ್ಕ ಅಂತ ಬಂದಿದ್ದೀವ್ರಿ. ಈ ಜನ್ಮಲ್ಲಿ 7 ಜನ್ಮದಾಗ ಮಕ್ಕಳಾಗಂಗಿಲ್ಲ ಅಂದ್ರೆ ಇನ್ನೇನೈತ್ರಿ ಜೀವನದಾಗ, ಅದಕ್ಕೆ ಕಳಕತ್ತೀವ್ರಿ ಅಂದ. ಆ ಅಜ್ಜ ಅಂದ, ಏನೋ ವಿಚಾರ ಮಾಡಬೇಡವಾ, ವರ್ಷ ತುಂಬಿಗುಡ್ದ ನೀ ಗಂಡು ಮಗನ ಹಡಿತಿ ಹೋಗಂದ. ಯಾರ್ರೀ? ಸೂತ್ರ ಅದರೇ, ಅದನ್ನು ಮರೆಯುವಂಗಿಲ್ಲ. ಕಸ ಹೊಡಿಯೋದು ಸೂತ್ರ, ಸೇವಾ ಮಾಡೋದು ಸೂತ್ರ. ಆ ಹೆಣ್ಮಗಳು ಸ್ವಲ್ಪ ಶಾನೆ ಆಗಿದ್ದೇಳ್ರಿ. ಎಲ್ಲ ಕಡೆ ರಿಜೆಕ್ಟ್ ಆಗಿ ಮಠಕ್ಕೆ ಬಂದು ಸೆಲೆಕ್ಟ್ ಆಕಾರಂತ ಕೇಳಿ ನೀ ಈ ಅಜ್ಜನ ತಲೆ ಕೆಟ್ಟಿರ್ಬೇಕಂದೊಳೆ ಹೆಣ್ಮಗಳು. ಗದ್ದಿಗೆ ಮೇಲೆ ಕೂತು ಸ್ವಾಮಿಗಳು ಹೇಳಕತ್ತಾರ, ಈ ಜನ್ಮಲ್ಲಿ 7 ಜನ್ಮಕ್ಕೂ ಮಕ್ಕಳಾಗಂಗಿಲ್ಲ ಅಂತ ತಿಳ್ಕೊಂಡು ಹೇಳಕತ್ತಾರ. ಇವ್ರು ಏನು ಹೇಳ್ತಾನೆ? ಅಜ್ಜನ ತಲೆ ಕೆಟ್ಟಿರ್ಬೇಕು. ಆಯ್ತು ಅಜ್ಜ ಅಂತ ತಿಳ್ಕೊಂಡು ಬಂದ್ರಿ. ಮಿರ್ಯಾಕಲ್ ಹ್ಯಾಪನ್ ಇಟ್, ಪವಾಡಾಗೇ ಬಿಡ್ತು, ಗರ್ಭ ಧರಿಸೇ ಬಿಟ್ಟಳು. ವರ್ಷ ತುಂಬಿಗುಡ್ದ ನಿಮ್ಮ ಮುಂದೆ ಹೇಳ್ತೀನಿ, ಆ ಹೆಣ್ಮಗಳ ಅಜ್ಜ ಹೇಳ್ದಂಗೆ ಗಂಡು ಮಗನ್ನ ಹಡ್ದಳು ನೋಡ್ರಿ. ಗಂಡು ಮಗನ್ನ ಹಡ್ದಳ್ರಿ. ಸಣ್ಣ ಕೂಸು 6-7 ತಿಂಗಳು ಕಳೀತು, ಗುಂಗುರು ಕೂದಲ. ಸಣ್ಣ ಹುಡುಗರು ನೋಡ್ರಿ ಏನ್ರಿ ನೀವು, ಅವುಗಳು ಹೆಂಗೆ ಮುದ್ದು ಮಾಡ್ತಾರೆ ಕೇಳಿರೇನ್ರಿ ನೀವು ಕತೆ? ಅವು ನನ್ನ ಸಿಂಗಾರ ಗುಂಡಿ, ನಿನ್ನ ಬಾಯಾಗ ಬೂಂದಿಯದ ಉಂಡಿ, ಅವು ನನ್ನ ಕಂದ, ನಿನ್ನ ಬಾಯಾಗ ಬೆಳಗಾವ ಕುಂದ. ಕೇಳ್ಬೇಕ್ರದ ಅವ ರಾಜಕುಮಾರ, ಅವ ವಿಷ್ಣುವರ್ಧನ. ಅದು ಹೆಂಗಾರ ಇರವಲ್ತಕ್ಕಂತ ತಾಯಿ ಪ್ರೀತಿ, ಅದು ನಿಷ್ಕಲ್ಮಶವಾದ ತಾಯಿ ಪ್ರೀತಿ. ಅದು ಅವ ಹೆಂಗಾರ ಇರವಲ್ತಕ್ಕ. ಆ ಸಣ್ಣ ಕೂಸನ ತಗೊಂಡು ಅದಕ್ಕೊಂದು ಬಟ್ಟಿ ಗಿಟ್ಟಿ ಹಾಕಿ, ಅದು ಯಾವುದೋ ಪೌಡ್ರ್ ಐತಲ್ರಿ, ಯಾವ್ದ್ರಿ ಅದು? ಜಾನ್ಸನ್ ಬೇಬಿಯೇ. ಯಾಕಂದ್ರೆ ಹಚ್ತೀರಿ ನೀವು, ಪೌಡ್ರ್ ಹಚ್ಚಬೇಡ್ರಿ. ಪರಿಶುದ್ಧವಾದ ವಿಭೂತಿಯನ್ನು ನಿಮ್ಮ ಮಕ್ಕಳಿಗೆ ಹಚ್ಚಿಬಿಟ್ರಿ ಅಂದರೆ ಅವು ಸಂಸ್ಕಾರವಂತ ಮಕ್ಕಳು ಆಗ್ತಾವ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದಿಷ್ಟೆಲ್ಲ ವಿಭೂತಿ ಹಚ್ಚಿ ಆ ಸಣ್ಣ ಕೂಸನ ತೊಗೊಂಡು ಕೊಂಚಿಗೆ ಕಟ್ಕೊಂಡು ಮತ್ತೆ ಮಠಕ್ಕೆ ಬಂದ್ರಿ ಅವ್ರು. ಅವ ಮತ್ತೆ ಕಸನ ಹೊಡಿತಿದ್ದ. ಅಜ್ಜಾರು ಹೇಳಿದಾರ್ರಿ, ಮತ್ತೆ ಅಂದ ಸುಮ್ಮನೆ ಕುಂಡ್ರು. ಬರ್ತಾರೆ ಕುಂಡ್ರಿ. ಕೂತ್ಕೊಂಡ್ರು. ಅರ್ಧ ತಾಸು ಆದಮೇಲೆ ಗುರ್ಲು ಹೊಸೂರಿನ ಚಿದಂಬರ ದೀಕ್ಷಿತರು ಮತ್ತೆ ಹೊರಗೆ ಬಂದರು. ಪೀಠದ ಮೇಲೆ ಕೂತ್ಕೊಂಡ್ರು. ಇವು 2 ಅಡ್ಡ ಬಿದ್ದು ಸಣ್ಣ ಕೂಸನ ನಮಸ್ಕಾರ ಮಾಡಿಸಿದ್ರು. ಯಾವ ಊರವರು ಅಂದರು. ಯಪ್ಪ ಇಂಥ ಊರವ್ರು. ಇಲ್ಲಿ ಯಾಕೆ ಬಂದಿರಿ ಅಂದರು. ಹೋದ ವರ್ಷ ಬಂದಿದ್ದೀವ್ರಿಪ್ಪ, ನೀವು ಆಶೀರ್ವಾದ ಮಾಡ್ರೆ ಮಕ್ಕಳಕ್ಕವ ಅಂತ ತಿಳ್ಕೊಂಡು ಯಾರೋ ಹೇಳಿದ್ರು, ಕೇಳಿ ಬಂದಿದ್ವಿ. ಆದ್ರೆ ನೀವು ಹಿಂಗೆ ಆಶೀರ್ವಾದ ಮಾಡಿದ್ರಲ್ಲ, ಏನಂದಳ್ರಕ್ಕೆ? ಆದ್ರೆ
ಇದಕ್ಕೆ ಇಂಗ್ಲೀಷ್ನೊಳಗೆ ಕಂಜಂಕ್ಷನ್ ಅಂತಾರೆ. ಆದ್ರೆ ಎರಡು ವಾಕ್ಯಗಳನ್ನು ಜೋಡಿಸ್ತೈತಿ ರೀ. ಈ ಆದ್ರೆ ಭಾಳ ಡೇಂಜರ್ ಶಬ್ದ ಇದು. ಆದ್ರೆ ಅಥವಾ ಮತ್ತು ಈ ಆದ್ರೆ ಅನ್ನೋದು ಮೋಸ್ಟ್ ಡೇಂಜರಸ್ ಶಬ್ದ ನೋಡ್ರಿ. ಆ ಹುಡುಗಗೆ ನಾವು ಕನ್ಯಾ ಕೊಡ್ಬೇಕಂತೀವಿ. ಆ ಹುಡುಗ ಹೆಂಗ್ರಿ? ಹುಡುಗ ಭಾಳ ಚಲೋ ರೀ. ಇನ್ಫೋಸಿಸ್ನ್ಯಾಗ ನೌಕರಿ ಮಾಡ್ತಾನೆ, ಬೆಂಗಳೂರೊಳಗೆ ಇರ್ತಾನೆ, 10 ಲಕ್ಷ ರೂಪಾಯಿ ಪಗಾರ ಐತಿ. ಆದ್ರೆ ಅರ್ಥ ಆಗ್ತಲ್ರಿ ನೀವು? ಆ ಮಣಿತನಕ್ಕೆ ಕನ್ಯಾ ಕೊಡ್ಬೇಕತ್ತೀವಿ. ಹೆಂಗ್ರಿ? ಮಣಿತನ ಭಾಳ ಚಲೋ ರೀ. ಒಂದು 10,000 ಟನ್ ಕಬ್ಬು ಹೋಗೈತಿ, ಬ್ಯಾಂಕ್ನಾಗ ಚಲೋ ಬ್ಯಾಲೆನ್ಸ್ ಐತಿ, ಚಲೋ ಮನಿ ಕಟ್ಟ್ಯಾರ. ಆದ್ರೆ ಅಂದೇನು ಮುಂದೆ ಬಾಂಬ್ ಹಾಕಾರ ಅದಕ್ಕರೆ ಅಲ್ಲಿ ತನಕ ಕರೆ ಅಲ್ಲ. ಏನಾದ್ರ ತಂಗಿ ಅಂದ್ರು ಅಪ್ಪ ಅವ್ರು ನೀವು ಹಿಂಗೆ ಆಶೀರ್ವಾದ ಮಾಡಿದ್ರಿ, ಈ ಜನ್ಮಲ್ಲ 7 ಜನ್ಮಕ್ಕೂ ನಿನಗೆ ಮಕ್ಕಳಾಗಂಗಿಲ್ಲ ಅಂತ ಆಶೀರ್ವಾದ ಮಾಡಿದ್ರಿ. ಆದ್ರೆ ಏನಾದ್ರ ನಿಮ್ಮ ಮಠದಾಗ ಕಸ ಹೊಡ್ಯವ ಹೇಳಿದ್ದ, ವರ್ಷ ತುಂಬಗುಡ್ದ ಮಕ್ಕಳಕ್ಕಾವಂತ ಅಷ್ಟೇ ಹೇಳಿಲ್ಲವ, ಗಂಡು ಮಗನ ಹಡಿತಿ ಅಂತ ಹೇಳ್ಯಾನ. ಅವನ ಮಾತು ಖರೆ ಆಗೈತಿ, ನಿಮ್ಮ ಮಾತು ಸುಳ್ಳಾಗೈತಿ. ಅದನ್ನು ಕೇಳಕ್ಕೆ ಬಂದೀವ್ರಿ ಅಜ್ಜಾರ ಅಂತ. ಅಜ್ಜಾರ ಭಾಳ ಚಲೋ ಹೇಳಿದೆವ. ನಾ 3 ಹೊತ್ತು ಪೂಜೆ ಮಾಡ್ಕೋತೀನಿ, 3 ಪೂಟ ಅಂತ ಹೇಳ್ತೀನಿ. ನಾ ಕೈ ಮಾಡಿ ಕರೆದು ಬಿಟ್ರೆ ದೇವರ ಬರ್ತಾನಂತ ತಿಳ್ಕೊಂಡು ಭಕ್ತರೆಲ್ಲ ನನ್ನ ಹತ್ರ ಬರ್ತಾರವ. ನನ್ನ ಮಾತು ಸುಳ್ಳಾಗಿ ಆ ಸೇವಾ ಮಾಡೋನ ಮಾತು ಯಾಕೆ ಖರೆ ಆಗೈತಿ ಗೊತ್ತೈತೆ ಅಂತ ತಂಗಿ ನಿನಗಂದ್ರು. ಯಪ್ಪ ಗೊತ್ತಿಲ್ಲ. ನಾ ಪೂಜೆ ಮಾಡ್ಕೊಂಡು ಹೊರಗೆ ಬಂದು ಕೂತ್ಕೊಂಡ ತಕ್ಷಣ ನನ್ನ ಹತ್ರ ಬಂದು ಪಾದ ಸೇವಾ ಮಾಡ್ತಾನ. ಯಾರು? ಕಸ ಹೊಡಿತಾನಲ್ಲ, ಪಾದ ಸೇವಾ ಮಾಡ್ತಾನ. ಎಷ್ಟು ಚಲೋ ತಂಗಿ ಪಾದ ಸೇವಾ ಮಾಡ್ತಾನಂದ್ರೆ ನಾನು ಹೃದಯ ತುಂಬಿನ ಎಷ್ಟು ಸರಿ ಅವಂಗೆ ಆಶೀರ್ವಾದ ಮಾಡಿ ನನಗೆ ಗೊತ್ತಿಲ್ಲ. ಅವ ಹಸದು ಯಾರು ನಮ್ಮ ಮಠಕ್ಕೆ ಬಂದರು ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬ ಅನ್ನ ನೀಡ್ತಾನೆ. ಅವ್ರು ಉಂಡು ಹೋದ್ಮೇಲೆ ಅವ್ರ ತಾಟ ತೊಳಿತಾನೆ, ಕಸ ತೆಗಿತಾನೆ, ಮುಸುರಿ ಬಳಿತಾನೆ, ಸೇವಾ ಮಾಡ್ತಾನೆ, ಸ್ವಚ್ಛ ಇಡ್ತಾನೆ. ಮಠ ಎಲ್ಲ ಎಷ್ಟು ಸ್ವಚ್ಛ ಇಟ್ಟಾನ. 3 ಹೊತ್ತು ಪೂಜೆ ಮಾಡಿ 3 ಪೂಟ ಅಂತ ಹೇಳುವಂಥ ಸ್ವಾಮಿ ಮಾತು ಸುಳ್ಳಾಗೈತಿ, ಸೇವಾ ಮಾಡೋವನ ಮಾತು ಖರೆ ಆಗೈತಿ ನೋಡು ತಂಗಿ ಅನ್ನೋ ಮಾತನ್ನು ಅಪ್ಪ ಅವ್ರು ಹೇಳಿದ್ರು. ನೀವು ಚಪ್ಪಾಳಿ ತಟ್ಟಿದ್ರಿ, ಖುಷಿ ಆಯಿತು. ನೀವು ನಾಳಿಂದ ಶುರು ಮಾಡಿರಿ. ಏನು ಶುರು ಮಾಡೋದು? ಸೇವಾ ಮಾಡೋದು ಶುರು ಮಾಡಿರಿ. ಹಿಂಗೆ ನೀವು 100 ವರ್ಷ ನಾ ಹೇಳ್ದಂಗೆ ಚಪ್ಪಾಳಿ ತಟ್ಟಿ ಇವತ್ತಿ ಪಾಠ ಬಡ್ಕೊಂಡು ಉಂಡು ಮಾತು ನೀವು ಹಂಗೆ ಹೋದ್ರಿ, ಸೇವಾ ಮಾಡಲಿಲ್ಲ ಅಂದ್ರೆ ಏನೂ ಅರ್ಥ ಇಲ್ರಿ. ಹೇಳುವುದೆಲ್ಲ ಹೇಳಿ ಆಗಿದೆ. ಏನು ಹೇಳಬೇಕಾಗಿತ್ತಲ್ಲ ಎಲ್ಲವನ್ನೂ ಹೇಳಿ ಆಗಿದೆ. ಉಳ್ದೈತೇನ್ರಿ ಈಗ? ಆಚರಣೆ ಮಾತ್ರ ಬಾಕಿ ಇದೆ. 6 ಶಾಸ್ತ್ರ, 18 ಪುರಾಣ, 4 ವೇದ, 106 ಉಪನಿಷತ್ತು, ಆಗಮಗಳು ಎಲ್ಲದರ ಬಗ್ಗೆ ಹೇಳಿ ಆಗಿದೆ. ಉಳಿದಿದ್ದೇನೀಗ? ಆಚರಣೆ ಒಂದೇ ಉಳಿದಿದೆ. ಆಚರಣೆಯನ್ನು ಸರಿಯಾದ ಪ್ರಮಾಣದಲ್ಲಿ ನೀವು ಮಾಡಿಬಿಟ್ರಿ ಅಂತಂದರೆ ನಾನು ಅದನ್ನೇ ಹೇಳೋದು, ನೀವು ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಲುವಾಗಿ ನೀವು ಹಿಮಾಲಯಕ್ಕೆ ಹೋಗಬೇಕಾದ ಯಾವ ಜರೂರತ್ತೂ ಇಲ್ಲ. ನಿಮ್ಮ ಮನೆಯೊಳಗಿರುವಂತಹ ತಂದೆ ತಾಯಿಯ ಸೇವೆಯನ್ನು ನೀವು ಸಮರ್ಥವಾಗಿ ಮಾಡಿಬಿಟ್ರಿ ಅಂದರೆ ನಿಮ್ಮ ಮನೆಗೇ ದೇವರು ಬರ್ತಾನ ಅನ್ನುವಂಥದ್ದನ್ನು ಯಾರ ಭಕ್ತರು ಅರ್ಥ ಮಾಡ್ಕೊಳ್ತಾರಲ್ಲ ಅವ್ರ ಬದುಕು ಸಾರ್ಥಕ ಆಗಿಬಿಡ್ತದೆ. ಸಾಧ್ಯ ಆದಷ್ಟು ಸೇವಾ ಮಾಡಿರಿ. ಬಬಲಾದಿ ಮುತ್ಯಾನ ಹೆಸರು ಹೇಳಿ ಭಾಳ ಚಲೋ ನೀವು ಕಾರ್ಯಕ್ರಮ ಮಾಡ್ತೀರಿ. ಅದೊಂದು ಟ್ರೆಂಡ್ ಹೆಂಗದ ನೋಡ್ರಿ. ಬಬಲಾದಿ ಮುತ್ಯನ ಟ್ರೆಂಡ್ ಹೆಂಗದ ಅಂದರೆ ಭಾರಿ ಒಂದು ಫೋರ್ಸ್ ಅದ ಅಲ್ಲಿ. ಈ ಬೆಂಕಿ ಬಬಲಾದಿ ಅನ್ನೋದ್ರೊಳಗೂ ಒಂದು ಫೋರ್ಸ್ ಅದ, ಬೆಳಕಿನ ಬಬಲಾದಿ ಅನ್ನೋದ್ರೊಳಗೂ ಒಂದು ಫೋರ್ಸ್ ಅದ. ಆ ಮುತ್ಯ ಯಾವಾಗಿದ್ದ, ಯಾವ ಟೈಮ್ನೊಳಗಿದ್ದ ಅಂತ ಯಾವ ಟೈಮು ನಮ್ಗೆ ಗೊತ್ತಿಲ್ಲ. ಮತ್ತು ಮಹಾತ್ಮರು ಹಿಂಗೆ ಇರ್ತಿದ್ರು, ಹಿಂಗೆ ಮಾಡ್ತಿದ್ರು ಅಂತ ನಾವು ಏನೋ ಕೇಳ್ಕೊತ ಬರ್ತೀವಿ. ಆದರೆ ಇಷ್ಟ ತಿಳ್ಕೊಂಡು ಬಿಡಬೇಕು, ಅವ್ರ ಟೈಮ್, ಅವ್ರಿಗೆ ಕಾಲಕರ್ಮ ಯಾವುದೂ ಇಲ್ಲ. ಅವ್ರಿಗೆ ನಮಗೆಲ್ಲ ಕಾಲಕರ್ಮಗಳೆಲ್ಲ ಇರ್ತಾವೆ. ಮಹಾತ್ಮರಿಗೆ ಯಾವುದೇ ಕಾಲಕರ್ಮಗಳು ಇರೋದಿಲ್ಲ. ಅವರು ನಿರಂತರವಾಗಿರ್ತಾರೆ. ಯಾಕೆ ಇರ್ತಾರೆ ಅಂತಂದರೆ ಅವ್ರ ಕಾಲಕರ್ಮದಿಂದ ಅವರು ಅತೀತರಾಗಿರ್ತಾರೆ. ಹೀಗಾಗಿ ಬಬಲಾದಿ ಸದಾಶಿವ ಮುತ್ಯ ಅವರ ಭೌತಿಕ ಶರೀರ ಅನ್ನುವಂಥದ್ದು ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ಯದ. ಅದನ್ನೇ ನಮ್ಮ ಅಪ್ಪ ಅವ್ರು ಭಾಳ ಚಂದ ಹೇಳಿದ್ರು. ನಮ್ಮ ಕುಂದ್ರಿಗಿ ಸ್ವಾಮೀಜಿಯವರು, ನಿಮ್ಮ ಭಾಳ ಮಂದಿಗೆ ಅರ್ಥ ಆಗಲಿಲ್ಲ ಅದು. ಅವರು ಎಕ್ಸ್ಪ್ರೆಸ್ ವೇ ಒಳಗೆ ಹೋಗಿಬಿಟ್ರು. ಅವರು ಬೆಣ್ಣೆಯ ಕಂದಲ ಕರಗಲಿಟ್ಟಡೆ ಪಾತ್ರೆ ಕರಗಿತ್ತು, ಬೆಣ್ಣೆ ಉಳಿದಿತ್ತು. ತುಂಬಿ ಇದ್ದಿತ್ತು ಪರಿಮಳವಿಲ್ಲ, ಪರಿಮಳವಿದ್ದಿತ್ತು ತುಂಬಿ ಇಲ್ಲ. ತಾನಿದ್ದನು ತನ್ನ ಸ್ವರೂಪವಿಲ್ಲ, ಗುಹೇಶ್ವರನಿದ್ದನು ಲಿಂಗವಿಲ್ಲ ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಅದು ಅಲ್ಲಮ ಪ್ರಭುದೇವ್ರಿಗೆ ಒಂದ್ಸರಿ ಜೋರಾಗಿ ಚಪ್ಪಾಳಿ ತಟ್ಟಿ ನಾವೆಲ್ಲ ಶರಣಾರ್ಥಿ ಸಲ್ಲಿಸಬೇಕು. ಯಾಕೆ ಗೊತ್ತದ? ಈಗ ನಮಗೆ ವಚನಗಳು ಉಳಿದಿದ್ದು ಎಷ್ಟದ ಅಂದರೆ 23,000 ವಚನಗಳು ಮಾತ್ರ ಅದಾವ. ಅಲ್ಲಮ ಪ್ರಭುದೇವರು ಒಬ್ಬರೇ 160 ಕೋಟಿ ವಚನ ಬರೆದಾರ. ಅಲ್ಲಮ ಪ್ರಭುದೇವರು ಒಬ್ಬರೇ 160 ಕೋಟಿ ವಚನ ಬರೆದಾರ. ಈಗ ಎಲ್ಲ ಶರಣರು ಷಣ್ಮುಖ ಶಿವೆಗಳವರೆಗೂ ನಾವು ಎಷ್ಟು ವಚನಗಳನ್ನು ಉಳಿಸ್ಕೊಂಡಿವಿ ಅಂದ್ರೆ 23,000 ವಚನಗಳು ಅಷ್ಟೇ ಅದಾವ. ಎಷ್ಟು ಚಂದ ಈ ಮಾತಿನ ಅರ್ಥ ಅಂದರೆ
ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಒಂದು ಪಾತ್ರೆ ಒಳಗೆ ಬೆಣ್ಣೆ ಹಾಕಿ ಕಾಯ್ಸಾಕಿಟ್ಟಿವಿ ಅಂದ್ರೆ ಬೆಣ್ಣೆ ಕರಗತೈತಿ, ಪಾತ್ರೆ ಉಳಿತೈತಿ ಅಂತ ನೀವು ಅಂತೀರಿ. ಅಲ್ಲಮ್ಮ ಪ್ರಭುದೇವ್ರು ಅಂತಾರೆ, ಇಲ್ಲಿ ಪಾತ್ರೆ ಕರಗೈತಿ ಬೆಣ್ಣೆ ಉಳಿತೈತಿ ಅಂತಾರವ್ರು. ಏನ್ರಿ ಹಿಂಗಂದ್ರೆ ಅಂತ ನೀವು ಪ್ರಶ್ನೆ ಕೇಳಿದ್ರಿ ಅಂದ್ರೆ, ಇದಕ್ಕೆ ಬೆಡಗಿನ ವಚನ ಅಂತ ಕರೀತಾರೆ. ನೀವು ಕೇಳಿರಿಲ್ರಿ ಕೋಡಗಾನ? ಎಷ್ಟು ಶಾಣೆ ಅದ್ರಿ ನೀವೆಲ್ಲ. ಒಮ್ಮೆ ಅಂದ್ರೆ ಕರೆಕ್ಟ್ ಅಂದ್ರೆ ನೀವೆಲ್ಲರೂ ಕೋಡಗಾನ ಏನ್ರಿ ಹಂಗಂದ್ರೆ? ಕೋಡಗಾನ ಕೋಳಿ ನುಂಗಿತ್ತ ಅಂದ್ರೆ ಏನು ಎಲ್ಲರೂ ಚಪ್ಪಾಳೆ ತಡ್ತೀರಿ? ಸಿ ಅಶ್ವಥ್ ಅವ್ರು ಹಾಡ ಹಾಡೋದು ನೋಡಿ ಎಲ್ಲರೂ ಬಾರಿ ಹಾಡ್ರಿ ಅಂತ ಹೇಳ್ತೀವಿ. ಕೋಡಗಾನ ಕೋಳಿ ನುಂಗಿತ್ತ ಅಂದ್ರೆ ಏನಪ್ಪ ಅರ್ಥ? ಮೊದಲಿಗೇನು ಹೇಳ್ತಾರೆ ರೀ ಅವರು? ಕೋಡಗಾನ ಕೋಳಿ ನುಂಗಿತ್ತು. ಕೊನೆಗೇನು ಹೇಳ್ತಾರೆ? ಗುರು ಗೋವಿಂದನ ಪಾದ ನನ್ನನ್ನೇ ನುಂಗಿತ್ತ ಅಂತ. ಏನು ಹಿಂಗಂದ್ರೆ? ಕೋಡಗ ಅಂದ್ರೆ ಮಂಗ. ಯಾವ ಮಂಗ? ಕರಿ ಮಂಗ. ಕೆಂಪು ಮಂಗ್ಯಾಗಿಂತನೂ ಕರಿ ಮಂಗ್ಯ ಗಾತ್ರದೊಳಗೆ ದೊಡ್ಡದಿರ್ತದೆ. ಮಂಗ್ಯಾನ ಕೋಳಿ ಹೆಂಗೆ ನುಂಗ್ತೈತಪ್ಪ? ಇದರ ಅರ್ಥ ಏನು ಅಂದರೆ, ಕರಿ ಮಂಗ್ಯ ಇದರ ಅರ್ಥ ಕತ್ತಲು, ಕೋಳಿ ಇದರ ಅರ್ಥ ಬೆಳಕು. ಕತ್ತಲು ಎಷ್ಟ ದೊಡ್ಡದಿದ್ರೂ ಕೂಡ ಬೆಳಕು ಹೆಂಗೆ ಅದನ್ನು ನುಂಗ್ತದಲ್ಲ, ಹಂಗೆ ಅನ್ನುವಂಥ ವ್ಯಕ್ತಿ ಎಷ್ಟ ದೊಡ್ಡವಿರಲಿ, ಗುರುವಿನ ಪಾದ ಅವನನ್ನು ನುಂಗ್ತೈತಿ ಅನ್ನುವಂಥ ಮಾತನ್ನು ಶಿಶುನಾಳ ಶರೀಫರು ಹೇಳ್ತಾರೆ. ಅಂದ್ರೆ ಎಷ್ಟು ಚಂದ ಹೇಳಿರ್ಬೇಕು ಹೇಳ್ರಿ. ಇದು ಹಂಗೆ ನೋಡ್ರಿ ಅರ್ಥ. ಒಂದು ಪಾತ್ರೆ ಒಳಗೆ ನೀವು ಬೆಣ್ಣೆ ಹಾಕಿ ಕಾಯ್ಸಾಕಿಟ್ರಿ ಅಂದ್ರೆ ಪಾತ್ರೆ ಕರಿಗೈತಿ, ಬೆಣ್ಣೆ ಉಳಿತೈತಿ. ಇದ್ರ ಅರ್ಥ ಏನು ಅಂದ್ರೆ, ಈ ಭೌತಿಕ ಶರೀರ ಅನ್ನುವಂಥ ಪಾತ್ರೆ ಏನೈತಲ್ಲ, ಒಂದಲ್ಲ ಒಂದಿನ ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ತದೆ. ಆತ್ಮ ಚೈತನ್ಯ ಅನ್ನುವಂತಹ ಬೆಣ್ಣೆ ಏನೈತಲ್ಲ, ಅದು ಯಾವಾಗಲೂ ಉಳಿತದೆ. ಹಂಗೆ ಸದಾಶಿವ ಮುತ್ಯ ಅವರ ಭೌತಿಕ ಶರೀರದ ಪಾತ್ರೆ ಏನೈತಲ್ಲ, ಅದು ಒಂದಲ್ಲ ಒಂದಿನ ಕರಿಗೆ ಹೋಗಿಬಿಟ್ಟದ. ಆದರೆ ಅವರ ಆತ್ಮ ಚೈತನ್ಯ ಅನ್ನುವಂತಹ ಬೆಣ್ಣೆ ಏನೈತಲ್ಲ, ಸೂರ್ಯ ಚಂದ್ರರು ಇರುವವರೆಗೂ ನಮ್ಮ ಮಧ್ಯದಲ್ಲಿಯೇ ಇರ್ತದೆ ಅನ್ನೋದಕ್ಕೆ ಈ ಒಂದು ವೇದಿಕೆನೇ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ಕೊಳ್ತೀನಿ. ತಾವೆಲ್ಲ ಭಾಳ ಶ್ರದ್ಧಾಭಕ್ತಿಯಿಂದ ನಮ್ಮ ಹತ್ರ ಬಂದು ಕಾರ್ಯಕ್ರಮ ಬರ್ರಿ ಅಂತ ಕೇಳ್ಕೊಂಡ್ರಿ. ಭಾಳ ಕಾರ್ಯಕ್ರಮದ ಒತ್ತಡನೂ ಕೂಡ ಭಾಳ ಕುರಿತಾಗಿಯೂ ನಿಮಗೆ ಲಕ್ಷ್ಯ ಇಲ್ಲ. ನಿಮ್ಮ ಮನೆಯೊಳಗೆ 9:30 ಆಯಿತು ಅಂದರೆ ನೀವೆಲ್ಲರೂ ಪ್ರಸಾದ ಮಾಡ್ತೀರಿ, ಆರಾಮಾಗಿ ಮಲ್ಕೊಳ್ತೀರಿ. ಈಗ 9:30 ಆದ್ರೂ ಕೂಡ ನೀವೆಲ್ಲರೂ ಇನ್ನೂ ನಿಚ್ಚಳವಾಗಿನ ಯಾಕೆ ಕೂತ್ಕೊಂಡಿರಿ ಅಂದರೆ, ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತದೆ ಅಂತಿಮ ಸತ್ಯದ ಕುರಿತಾಗಿ ಚಿಂತನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಕೂತ್ಕೊಂಡಿರಿ. ನನ್ನನ್ನು ಯಾರಾದರೂ ಕೇಳಿದ್ರಿ ಅಂದರೆ, ಇಂಥ ದೊಡ್ಡ ಭಾರತವನ್ನು ನೀವು ಎಲ್ಲಿ ನೋಡೋದಕ್ಕೆ ಸಾಧ್ಯ? ಯಾರಾದರೂ ನನ್ನ ಪ್ರಶ್ನೆ ಕೇಳಿದ್ರಿ ಅಂದರೆ, ಭಾರತವನ್ನು ನೋಡೋದು ಅಂದರೆ ಎಲ್ಲಿ ನೋಡೋದು? ಭಾರತದೊಳಗೆ 6,64,000ಕ್ಕೂ ಹೆಚ್ಚು ಹಳ್ಳಿಗಳಿದಾವೆ, ಭಾಳ ದೊಡ್ಡ ದೊಡ್ಡ ಪಟ್ಟಣಗಳಿದಾವ, ಕಾಸ್ಮೋಪಾಲಿಟನ್ ಸಿಟಿ ಅಂತ ನಾವು ಕರಿತೀವಿ ಅಂಥ ಸಿಟಿಗಳಿದಾವ, ಸಿಲಿಕಾನ್ ವ್ಯಾಲಿ ಅಂತ ನಾವು ಕರಿತೀವಿ ಅಂಥ ಸಿಟಿಗಳಿದಾವ, ಮೆಟ್ರೋ ಸಿಟಿ ಅಂತ ನಾವು ಕರಿತೀವಿ ಅಂಥ ಸಿಟಿಗಳಿದಾವ. ಇದ್ಯಾವುದೂ ಭಾರತ ಅಲ್ಲ. ನೀವು ಭಾರತವನ್ನು ನೋಡಬೇಕಾಗಿತ್ತು ಅಂದರೆ ದೆಹಲಿಗೆ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ಭಾರತ ಕಾಣಿಸೋದಿಲ್ಲ, ಅಲ್ಲಿ ಕಾಣಿಸೋದು ವಾಯು ಮಾಲಿನ್ಯ. ನಿಮಗೆ ದೊಡ್ಡ ಭಾರತವನ್ನು ನೀವು ನೋಡಬೇಕಾಗಿತ್ತು ಅಂದರೆ ನೀವು ಬೆಂಗಳೂರಿಗೆ ಬಂದ್ರಿ ಅಂದರೆ ಅಲ್ಲಿ ನಿಮಗೆ ಭಾರತ ಕಾಣಿಸೋದಿಲ್ಲ, ಅಲ್ಲಿ ಕಾಣಿಸೋದು ಟ್ರಾಫಿಕ್ ಜಾಮ್ ಕಾಣಿಸ್ತದೆ. ನಿಮಗೆ ಮುಂಬೈಗೆ ಹೋದ್ರಿ ಅಂದರೆ ಅಲ್ಲಿ ಭಾರತ ಕಾಣಿಸೋದಿಲ್ಲ, ಅಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಕಾಣ್ತವೆ. ಚೆನ್ನೈಗೆ ಹೋದ್ರಿ ಅಂದರೆ ಅಲ್ಲಿಯೂ ನಿಮಗೆ ಭಾರತ ಕಾಣಿಸೋದಿಲ್ಲ, ಸಮುದ್ರ ಕಾಣಿಸ್ತದೆ. ಹಾಗಾದರೆ ದೊಡ್ಡ ಭಾರತವನ್ನು ಸಣ್ಣ ಜಾಗದಾಗ ನಾವು ಎಲ್ಲಿ ನೋಡೋಣ್ರಿ ಅಜ್ಜಾರ ಅಂತ ನೀವು ಯಾರಾದರೂ ಪ್ರಶ್ನೆ ಕೇಳಿದ್ರಿ ಅಂದರೆ, ಬನಹಟ್ಟಿಯ ಸದಾಶಿವ ಮುತ್ಯಾನ ಜಾಗಕ್ಕೆ ಬಂದುಬಿಡ್ರಿಪ್ಪ, ನಿಮಗೆ ದೊಡ್ಡ ಭಾರತದ ದರ್ಶನ ಆಗ್ತದೆ. ನೀವು ಸಣ್ಣ ಸಣ್ಣ ಮಕ್ಕಳು ಇವೆಲ್ಲ ನೋಡ್ರಿ, ನೀವೆಲ್ಲರೂ ಕೂತ್ಕೊಂಡಿರೋದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತದೆ. ಇದಕ್ಕೆ ಆಧ್ಯಾತ್ಮದ ಶಕ್ತಿ ಅಂತ ನಾವು ಕರಿತೀವಿ. ಒಂದು ಸಂದರ್ಭ ಬಂತು ಅಂದರೆ, ನೈಲ್ ಅನ್ನುವಂಥ ಒಂದು ನದಿ ಅದ, ಜಗತ್ತಿನೊಳಗೆ ಭಾಳ ದೊಡ್ಡ ನದಿ ಅದು. 1,000 ಕಿಲೋಮೀಟರ್ಗಳಷ್ಟು ಹರಿತದೆ ಅದು. ಅಮೆಜಾನ್ ಕಾಡಿನಲ್ಲಿ ಹಾದು ಹೋಗ್ತದೆ ಅದು. ನನಗೆ ಹಿಂಗೆ ಅನಿಸ್ತದೆ ಅಲ್ಲ, ಸಂದರ್ಭ ಬಂತು ಅಂದರೆ ನೈಲ್ ಅನ್ನುವಂಥ ನದಿ ಬತ್ತಿದರೆ ಬತ್ತಬಹುದು, ಭಾರತ ದೇಶದ ಭಕ್ತಿ ಅನ್ನುವಂಥದ್ದೇನೈತೆಲ್ಲ ಅದು ಯಾವಾಗೂ ಬತ್ತಂಗಿಲ್ಲ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದರೆ ಈಗ ಟೆಂಡೆನ್ಸಿಗಳೆಲ್ಲ ಭಾಳ ಚೇಂಜ್ ಆಗ್ಯಾವೆ. ಪ್ರವಚನವನ್ನು ಕೇಳೋದು, ಗುರುಗಳ ಮಾತುಗಳನ್ನು ಕೇಳೋದು ಅಪರೂಪ ಅಂದರೆ ಅಪರೂಪ ಆಗಿಬಿಟ್ಟವ. ನೀವೆಲ್ಲರೂ 1,000 ಜನ ಎಲ್ಲ ಇಲ್ಲಿ ಕೂತ್ಕೊಂಡು, ಅದು ನೆಲದ ಮೇಲೆ ಕುಳಿತುಕೊಂಡು, ನಿಮ್ಮ ಮನೆಯೊಳಗೆ ನೆಲದ ಮೇಲೆ ಕೂತ್ಕೊಳ್ಳೋದಂಥ ಭಕ್ತರು ನೀವು ಇಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಕುಳಿತುಕೊಂಡು ನೀವು ಪ್ರವಚನ ಕೇಳ್ತೀರಿ ಅಂದರೆ ಭಾಳ ವಿಶೇಷವಾಗಿರುವಂಥ ಒಂದು ಸಂದರ್ಭ ಇದು. ಈಗ ಎಲ್ಲ ಕಡೆಗೂ ಮೊಬೈಲ್ ಮೇನಿಯಾ ಅನ್ನುವಂಥದ್ದು ನಡೆದಿದೆ. ನಾನು ಮೊನ್ನೆ ಒಂದು ಮ್ಯಾಗ್ಝಿನಲ್ಲಿ ಒಂದು ಸುದ್ದಿ ಓದ್ತಿದ್ದೆ. ಜಗತ್ತಿನೊಳಗೆ ಒಮ್ಮೆ ಟಕ್ ಅಂತ ಎಲ್ಲರ ಮೊಬೈಲ್ ಫೋನ್ಗಳು ಬಂದಾಗಿಬಿಟ್ರೆ ಏನಾಕೈತಪ್ಪ? ಒಬ್ಬ ಸೈಕಿಯಾಟ್ರಿಸ್ಟ್ ಬರೀತಿದ್ರು,
ಹಂಗೇನಾದರೂ ಜಗತ್ತಿನೊಳಗೆ ಎಲ್ಲರ ಮೊಬೈಲ್ ಫೋನ್ಗಳು ಟಕ್ ಅಂತ ಒಮ್ಮೆ ಬಂದಾಗಿಬಿಟ್ಟವು ಅಂದರೆ, ಒಂದು 15 ದಿವಸ ಏನಾದರೂ ಹಿಂಗೆ ಕಂಟಿನ್ಯೂ ಆಯಿತು ಅಂದರೆ 170% ಮಂದಿಗೆ ಹುಚ್ಚಿಡಿತದಂತ. ನಿಮಗೆ ಬರೋಬ್ಬರ ಅನಿಸಿರ್ಬೇಕಿದು. ಒಂದು 170% ಮಂದಿಗೆ ಹುಚ್ಚಿಡಿತದಂತ. ಇನ್ನು 30% ಮಂದಿಗೆ ಹುಚ್ಚಿಡಂಗಿಲ್ಲ. ಈ ಸಣ್ಣ ಸಣ್ಣ ಮಕ್ಕಳ ಕೈಯೊಳಗೆ ನೀವು ಮೊಬೈಲ್ ಫೋನ್ ಕೊಟ್ಟಿರ್ತೀರಿ, ಆಟ ಆಡ್ತಿರ್ತಾವ. ಒಮ್ಮೆ ಮೊಬೈಲ್ ಫೋನ್ ಕಸ್ಕೊಂಡು ನೋಡ್ರಿ ನೀವು, ನೆಲ ಗುದ್ದಿ ಹೆಂಗೆ ಅಳ್ತಿರ್ತಾರೆ ಅಂದ್ರೆ, ಇನ್ನೊಂದಿಟ್ಟು ಹೆಚ್ಚು ಕಡಿಮೆ ಆದ್ರೆ ನೆಲ ಗುದ್ದಿ 4 ಇಂಚ್ ನೀರು ಜಿಗಿಸ್ತಾರೇನೋ ಅನ್ನೋಷ್ಟರ ಮಟ್ಟಿಗೆ ನೆಲ ಗುದ್ದುತ್ತಿರ್ತಾರೆ. ನಾನು ಪೇಪರ್ ಒಳಗೆ ಓದಿದೆ, ಬೀದರ್ ಗುಲ್ಬರ್ಗ ಹತ್ರ ಒಂದು ಸಣ್ಣ ಮಗು ಮೊಬೈಲ್ ಫೋನ್ ಕಸ್ಕೊಂಡಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕಥೆಯನ್ನು ನೀವು ನೋಡಿರ್ಬೇಕು. ಯಾಕಿಷ್ಟು ಮೊಬೈಲ್ ಫೋನನ್ನು ನಾವು ಹಚ್ಕೊಂಡಿವಿ, ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಈಗ ಅಂತಾರಾಷ್ಟ್ರೀಯ ವ್ಯಕ್ತಿ ಹೇಳ್ತಿದ್ರಲ್ಲ, 170% ಮಂದಿಗೆ ಹುಚ್ಚು ಹಿಡಿತದಂತ, 30% ಮಂದಿಗೆ ಹುಚ್ಚು ಹಿಡಿಯಂಗಿಲ್ಲ. ಎಂಥವ್ರಿಗೆ ಹುಚ್ಚು ಹಿಡಿಯಂಗಿಲ್ಲ ರೀ ಅಜ್ಜಾರ ಅಂತ ನೀವು ಪ್ರಶ್ನೆ ಕೇಳಿದ್ರಿ ಅಂದ್ರೆ, ತಣ್ಣಗೆ ಕೆಳಗೆ ಕೂತ್ಕೊಂಡು ಏನು ಪ್ರವಚನ ಕೇಳಕತ್ತಿರಲ್ಲ, ನಿಮ್ಮಂಥವ್ರಿಗೆ ಯಾರಿಗೂ ಹುಚ್ಚು ಹಿಡಿಯುವಂಥ ಪ್ರಶ್ನೆನೇ ಇಲ್ಲ. ನೀವೆಲ್ಲ ಪ್ರವಚನ ಕೇಳುವಂಥ ಜನ ನೀವು. ಇರಲಿ ಬಿಡ್ರಿ ಇಲ್ಲಿ ಶಾಂತ ಬಿಡ್ರಿ, ತಾನೇ ಹೋಗ್ತದೆ. ನಾನು ಬಹಳ ಪ್ರಜ್ಞಾವಂತಿಕೆಯಿಂದ ಒಂದು ಮಾತನ್ನು ನಿಮ್ಮೊಂದಿಗೆ ಹೇಳಬೇಕು. ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ, ಧಾರ್ಮಿಕ ಕೇಂದ್ರದ ಒಬ್ಬ ವ್ಯಕ್ತಿಯಾಗಿ ಈ ಮಾತನ್ನು ನಾನು ಬಹಳ ಪ್ರಜ್ಞಾವಂತಿಕೆಯಿಂದ ಹೇಳಬೇಕು. ಪೂಜಾ ಮಾಡಿದರೆ ದೇವರು ಒಲಿತಾನೋ ಇಲ್ಲೋ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ನೀವು ಪೂಜಾ ಮಾಡಿದ್ರಿ ಅಂದರೆ ದೇವರಿಗೆ ಒಳ್ಳೇದಾಗ್ತದೆ, ದೇವರಿಗೆ ಖುಷಿ ಆಗ್ತೈತೆ ಅಂತ ತಿಳ್ಕೊಂಡು ನೀವು ಯಾರೂ ಭಾವಿಸ್ಕೋಬೇಡ್ರಿ. ನೀವು ಪೂಜಾ ಮಾಡೋದರಿಂದ ದೇವ್ರಿಗೆ ಏನಾಗಬೇಕಾಗಿದೆ? ಏನೂ ಆಗಬೇಕಾಗಿಲ್ಲ. ನೀವು ಪೂಜಾ ಮಾಡುವುದರಿಂದ ದೇವರು ಒಲಿತಾನೋ ಇಲ್ಲೋ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ಆದರೆ ಭಾಳ ಸ್ಪಷ್ಟವಾಗಿ ತಿಳ್ಕೊಂಡು ಬಿಡ್ರಿ, ಸೇವಾ ಮಾಡುವುದರಿಂದ ಮಾತ್ರ ದೇವರು ಖಂಡಿತವಾಗಿ ಒಲಿತಾನ ಅನ್ನುವಂಥದ್ದನ್ನು ತಿಳ್ಕೊಂಡು ಬಿಟ್ರಿ ಅಂದರೆ ಬದುಕು ಸಾರ್ಥಕ ಆಗ್ತದೆ ನೋಡ್ರಿ. ಅದಕ್ಕೆ ಬಸವಣ್ಣ ಅಂದರು, ಬ್ರಹ್ಮ ಪದವಿ ಕೊಟ್ರಿ ಅಂದರೆ ನನಗೆ ಬೇಡ, ವಿಷ್ಣು ಪದವಿ ಕೊಟ್ರಿ ಅಂದರೆ ನನಗೆ ಬೇಡ, ರುದ್ರ ಪದವಿಯ ಕೊಟ್ಟರು ನನಗೆ ಬೇಡ, ಮತ್ತು ನಿನಗೆ ಯಾವ ಪದವಿ ಬೇಕಪ್ಪ ಅಂತ ನಾನು ಯಾರಾದರೂ ಕೇಳಿದ್ರಿ ಅಂದರೆ, ನಿಮ್ಮ ಶರಣರ ಪಾದವ ನರಿದಿಪ್ಪ ಮಹಾಪದವಿಯ ಕರುಣಿಸು ಅಂದರೆ ಸೇವಾ ಮಾಡೋ ಭಾಗ್ಯವನ್ನು ಕರುಣಿಸು. ಎಷ್ಟು ಚಲೋ ಮಾತು ಹೇಳ್ತಾರಂದ್ರೆ, ಸೇವಾ ಮಾಡೋದ್ರೊಳಗೆ ಭಾಳ ದೊಡ್ಡ ಶಕ್ತಿ ಇದೆ. ಇಂಗ್ಲೀಷ್ ಒಳಗೆ ಒಂದು ಮಾತಿದೆ, ಸರ್ವೀಸ್ ಈಸ್ ಸಾಲ್ವೇಷನ್ ಅಂತ ಹೇಳ್ತೀವಿ. ಅಂದರೆ ಸೇವೆ ಮಾಡುವುದೇ ಮುಕ್ತಿ, ಸೇವಾ ಹಿ ಪರಮ ಧರ್ಮ ಅಂತ ಹೇಳ್ತಾರೆ. ಯಾವುದು ದೊಡ್ಡ ಧರ್ಮ ಅಂದರೆ ಸೇವಾ ಮಾಡೋದೇ ದೊಡ್ಡ ಧರ್ಮ. ಹೀಗಾಗಿ ಸೇವೆಯನ್ನು ಮಾಡಬೇಕು. ಅದು ಹೆಂಗೆ ಸೇವಾ ಮಾಡಬೇಕು ಅಂದರೆ ನಿಸ್ವಾರ್ಥ ಭಾವದಿಂದ ಸೇವಾ ಮಾಡಬೇಕು. ಯಾರು ಸೇವಾ ಮಾಡಬೇಕು ಅಂದರೆ ಗುರುವಿನ ಸೇವಾ ಮಾಡಬೇಕು. ನಮಗೆ ಯಾರೋ ಅಪ್ಪ ಅವ್ರ ಗುರುಗಳು ಇಲ್ಲರಿ ಅಂದರೆ ನಾನು ಒಂದೇ ಮಾತು ಹೇಳೋದು, ನಿಮ್ಮ ಮನೆಯೊಳಗಿರುವಂತಹ ತಂದೆ ತಾಯಿಯಂದಿರ ಸೇವೆಯನ್ನು ಮಾಡಿಬಿಡ್ರಿ. ನಿಮ್ಮ ಮನೆಯೇ ಒಂದು ಮಹಾಮನೆ ಆಗಲಿಲ್ಲ ಅಂದ್ರೆ ಬಂದು ನನಗೆ ಕೇಳ್ರಿ. ಇಷ್ಟ ತಿಳ್ಕೊಂಡ್ಬಿಡೋದು. ಇದನ್ನು ಭಾಳ ಗೋಜು ಮಾಡಿ ನೀವು ಹೇಳ್ಕೊತ ಹೋಗಿಬಿಟ್ರಿ ಅಂದರೆ ಭಾಳ ಜಟಿಲ ಹಾಕ್ಕೊಂತ ಹೋಗಿಬಿಡ್ತದೆ. ಒಟ್ಟು ಎಷ್ಟು ಸಾಧ್ಯದಷ್ಟು ನಿಸ್ವಾರ್ಥವಾಗಿ ಸೇವಾ ಮಾಡೋದನ್ನು ನೀವು ರೂಢಿಸ್ಕೊಂಡು ಬಿಟ್ರಿ ಅಂದರೆ ಬದುಕು ಬಂಗಾರ ಆಗ್ತೈತಿ ಅನ್ನುವಂಥ ವಿಚಾರವನ್ನು ನಮ್ಮ ಪೂಜನೀಯ ಗುರುಗಳವರು ಇದುವರೆಗೂ ಬಹಳ ಸಾಧ್ಯಂತವಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡರು.